ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನೋಡಕ್ ಹೋಗೋಣ ಸಹಾರಾ ಅನ್ನುವಂತ ಮೂವಿನ. ಆಕ್ಚುಲಿ ಈ ಮೂವಿಲಿ ಬರುವಂತ ಹೀರೋಯಿನ್ ಗೆ ಮಾಲಿಯಲ್ಲಿ ಇರುವಂತ ಜನಕ್ಕೆ ಒಂದು ಕಾಯಿಲೆ ಇರೋದು ಗೊತ್ತಾಗುತ್ತೆ. ಬಟ್ ಆ ಕಾಯಿಲೆ ಎಲ್ಲಿಂದ ಬರ್ತಾ ಇದೆ, ಯಾವ ರೀತಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಯಾವ್ದು ಕೂಡ ಗೊತ್ತೇ ಆಗೋದಿಲ್ಲ. ಅದನ್ನ ತಿಳ್ಕೊಬೇಕಂತ ಹೋದಂತ ಹೀರೋಯಿನ್ ಗೆ ಆ ಸೀಕ್ರೆಟ್ ಗೊತ್ತಾಯ್ತಾ ಇಲ್ಲ ಅನ್ನೋದೇ ಈ ಮೂವಿ. ಮತ್ತೆ ತಡ ಬನ್ನಿ ಈಗ ಈ ಮೂವಿ ಕಡೆನೆ ಹೋಗೋಣ. ಮೂವಿ ಸ್ಟಾರ್ಟಿಂಗ್ ಸೀನ್ 1965ರಲ್ಲಿ ಸ್ಟಾರ್ಟ್ ಆಗುತ್ತೆ. ಯುನೈಟೆಡ್ ಸ್ಟೇಟ್ ನ ಒಳಗಿನ ಯುದ್ಧಗಳು ಇವಾಗ ಸ್ಟಾಪ್ ಆಗೋದ್ರಲ್ಲಿ ಇರುತ್ತೆ. ಈಗ ನಮ್ಗೆ ಗೋಲ್ಡನ್ ಕಾಯಿನ್ ಇಟ್ಕೊಂಡಿರುವಂತ ಒಬ್ಬ ಲೀಡರ್ ನ ತೋರಿಸ್ತಾರೆ. ಅವನು ಅಂತದೇ ಕಾಯಿನ್ಸ್ ಇರುವಂತ ಬಾಕ್ಸ್ ಗಳನ್ನ ತನ್ನ ಬೋಟ್ ಅಲ್ಲಿ ತುಂಬಿಕೊಂಡಿರ್ತಾನೆ. ಆ ಬಾಕ್ಸ್ ಗಳ ಮೇಲೆ ಗುರುತಾಗಿ CSI ಅಂತ ಬರ್ಸಿರ್ತಾನೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಇವ್ರ ಮೇಲೆ ಯಾರೋ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾರೆ. ಆ ಬೋಟ್ ನ ಕ್ಯಾಪ್ಟನ್ ಬೋಟ್ ಅನ್ನ ನೀರಲ್ಲಿ ಮೂವ್ ಮಾಡಿ ಇದ್ದಕ್ಕಿದ್ದಂಗೆ ಸ್ವಿಚ್ ಎಲ್ಲ ಆಫ್ ಮಾಡಾಕ್ತಾನೆ. ಇದರಿಂದ ಆ ಬೋಟ್ ಅಲ್ಲೆಲ್ಲ ಕತ್ಲಾಗಿ ಅಲ್ಲಿ ಬೋಟ್ ಇದೆ ಅಂತ ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ. ಇದಾದ್ಮೇಲೆ ಆ ಲೀಡರ್ ಆ ಅಟ್ಯಾಕ್ ನಿಂದ ತಪ್ಪಿಸ್ಕೊಂಡಿರ್ತಾನೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ನಮ್ಗೆ WHO ಕಾರಲ್ಲಿ ಹೋಗ್ತಾರಂತ ಒಂದು ಹುಡುಗಿನ ತೋರಿಸ್ತಾರೆ. ಈಗ ಆ ಕಾರ್ ಹೋಗ್ತಾ ಇರೋದು ಆಫ್ರಿಕಾದ ಲಾಸ್ ವೇಗಸ್ ಅನ್ನೋಂತ ಒಂದು ಸಿಟಿಗೆ. ಆಕ್ಚುಲಿ ಆ ಪ್ಲೇಸ್ ಅಲ್ಲಿ ಹೊಸದಾಗಿ ಒಂದು ಕಾಯಿಲೆ ಶುರುವಾಗಿರೋದ್ರಿಂದ ಅಲ್ಲಿಗೆ ಒಂದು ಡಾಕ್ಟರ್ ಆಗಿ ಈ ಹುಡುಗಿ ಹೋಗ್ತಾ ಇರೋದು. ಈಗ ಈ ಹುಡುಗಿ ಒಂದು ಪೇಷಂಟ್ ಅನ್ನ ಚೆಕ್ ಮಾಡಿದಾಗ ಇದೊಂದು ಹೊಸ ತರ ಕಾಯಿಲೆ ಅಂತ ಇವಳಿಗೆ ಅರ್ಥ ಆಗುತ್ತೆ. ಬಟ್ ಆ ಪೇಷಂಟ್ ಗೆ ಇದ್ರ ಬಗ್ಗೆ ಏನು ಕೂಡ ಗೊತ್ತಿಲ್ಲ. ಈಗ ಆ ಪೇಷಂಟ್ ಅಂತ ಈ ಡಾಕ್ಟರ್ ಹತ್ರ ಫ್ಯೂ ಡೇಸ್ ಬ್ಯಾಕ್ ನನ್ನ ಮಗ ಮಾಲಿಗೆ ಹೋಗಿದ್ದ, ಅಲ್ಲಿ ಹೋಗಿ ಬಂದ್ಮೇಲೆ ಈ ರೀತಿ ಆಗಿದೆ ಅಂತ ಹೇಳ್ತಾಳೆ. ಆಕ್ಚುಲಿ ಈ ಡಾಕ್ಟರ್ ನ ಹೆಸರು ಸೋಫಿಯಾ. ಸೋಫಿಯಾ ಈಗ ಆ ಪೇಷಂಟ್ ಅನ್ನ ತನ್ನ ಕಾರಲ್ಲಿ ಕುಣಿಸ್ಕೊಂತಾಳೆ. ಇದಾದ್ಮೇಲೆ ಸೋಫಿಯಾ ತನ್ನ ಸೀನಿಯರ್ ಹತ್ರ ಈಗಾಗಲೇ 6 ಜನ ಇದರಿಂದ ಸತ್ತಿದ್ದಾರೆ, ಇದನ್ನ ನಾವು ಆದಷ್ಟು ಬೇಗ WHO ಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಹೇಳ್ತಾಳೆ. ಆದ್ರೆ ಆ ಸೀನಿಯರ್ ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ಕೇಸ್ ಇದ್ರೆ ಯಾರು ಕೂಡ ನಮಗೆ ಎಲ್ಪನ ಮಾಡೋದಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳ್ದಂತ ಸೋಫಿಯಾ ಸರಿ ನಾನೇನೆ ಮಾಲಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ಆ ಸೀನಿಯರ್ ಈ ಟೈಮ್ ಅಲ್ಲಿ ನೀನು ಮಾಲಿಗೆ ಹೋಗಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿಗೆ ವಾರ್ ನಡೀತಾ ಇದೆ. ಈ ಟೈಮ್ ಅಲ್ಲಿ ನೀನ್ ಅಲ್ಲಿಗೆ ಹೋಗ್ಬೇಕಂದ್ರೆ ಯಾರು ಕೂಡ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳ್ತಾನೆ. ಈ ರೀತಿ ಇವರಿಬ್ರು ಮಾತಾಡ್ತಾ ಇದ್ರೆ ಯಾರೊಬ್ಬ ವ್ಯಕ್ತಿ ಇವರಿಬ್ಬರನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಮೇ ಬಿ ಅವನಿಗೆ ಈ ಡಾಕ್ಟರ್ ಈ ವ್ಯಕ್ತಿ ಬಂದಿರೋದು ಅವನಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಬಟ್ ಸೋಫಿಯಾ ಮತ್ತೆ ಅವರ ಸೀನಿಯರ್ ಗೆ ಇದ್ಯಾವುದು ಕೂಡ ಗೊತ್ತೇ ಇರೋದಿಲ್ಲ. ಇದಾದ್ಮೇಲೆ ಸೋಫಿಯಾ ಈ ಕಾಯಿಲೆಯ ಒಂದು ಸ್ಯಾಂಪಲ್ ನ ತಗೋಬೇಕಂತ ಎಲ್ಲೋ ಒಂದು ಕಡೆ ಹೋಗ್ತಾಳೆ. ಈಗ ಆ ರೀತಿ ಹೋದಂತ ಸೋಫಿಯಾ ಅದೇ ಏರಿಯಾದಲ್ಲಿ ಇದ್ದಂತ ಒಂದು ಲೈಟ್ ಹೌಸ್ ಹತ್ರ ಬಂದಿರ್ತಾಳೆ. ಈಗ ಸೋಫಿಯಾ ಹೋಗಿ ಅಲ್ಲಿ ನೋಡಿದಾಗ ಇದೇ ರೀತಿ ಒಬ್ಬ ವ್ಯಕ್ತಿ ಇರೋದು ಅವಳ ಕಣ್ಣಿಗೆ ಕಾಣುತ್ತೆ. ಇದಾದ್ಮೇಲೆ ಸೋಫಿಯಾ ಆ ವ್ಯಕ್ತಿನ ಚೆಕ್ ಮಾಡಿದಾಗ ಆ ವ್ಯಕ್ತಿ ಆಲ್ರೆಡಿ ಸತ್ತೋಗಿರ್ತಾನೆ. ಬಟ್ ಸೋಫಿಯಾ ಏನು ಕೂಡ ಎಕ್ಸ್ಪ್ರೆಷನ್ ತೋರಿಸ್ತೀರಾ ಸುಮ್ನೆ ಸ್ಯಾಂಪಲ್ ನ ಕಲೆಕ್ಟ್ ಮಾಡ್ಕೊಂತಾಳೆ. ಈಗ ಅದೇ ಪಕ್ಕದಲ್ಲಿದ್ದಂತ ಸಮುದ್ರದಲ್ಲಿ ಯಾರೊಬ್ಬ ವ್ಯಕ್ತಿ ಬೋಟಿಂಗ್ ಮಾಡ್ತಾರದನ್ನ ನಮ್ಗೆ ತೋರಿಸ್ತಾರೆ. ಇದಾದ್ಮೇಲೆ ಅದೇ ಮುಸ್ಕಾಗಿದ್ದಂತ ವ್ಯಕ್ತಿ ಬಂದು ಸೋಫಿಯಾ ಮೇಲೆ ಅಟ್ಯಾಕ್ ನ ಮಾಡ್ತಾನೆ. ಇದನ್ನ ನೋಡಿದಂತ ಆ ಬೋಟಿಂಗ್ ಮಾಡ್ದಂತ ವ್ಯಕ್ತಿ ಬಂದು ಆ ವ್ಯಕ್ತಿಗೆ ಹೊಡೆದು ಸೋಫಿಯಾನ ಅವರಿಂದ ಕಾಪಾಡ್ತಾನೆ. ಇದಾದ್ಮೇಲೆ ಆ ಮುಸ್ಕಾಗಿದ್ದಂತ ವ್ಯಕ್ತಿ ಅಲ್ಲಿದ್ದಂತ ಇವಳ ಕಿಟ್ಟನ್ನ ತಗೊಂಡು ಅಲ್ಲಿಂದ ಓಡೋಗ್ತಾನೆ. ಇದಾದ್ಮೇಲೆ ಸೋಫಿಯಾ ಕಣ್ಣನ್ನ ಬಿಟ್ಟು ನೋಡಿದ್ರೆ ಯಾವ್ದೊಂದು ಅಡಗಲ್ಲಿ ಇರ್ತಾಳೆ. ಆಕ್ಚುಲಿ ಅದು ನೋಮಾ ಅನ್ನೋ ಟೀಮ್ ನ ನಿಧಿ ಹುಡ್ಕೊಂತ ಅಡಗು. ಅದೇ ರೀತಿ ಸೋಫಿಯಾನ ಕಾಪಾಡಿದಂತ ಆ ವ್ಯಕ್ತಿ ಈಗ ಅಡಗಿನ ಆಚೆನೆ ಇರ್ತಾನೆ. ಇದಾದ್ಮೇಲೆ ಆ ವ್ಯಕ್ತಿ ಸಮುದ್ರದ ಒಳಗಡೆಯಿಂದ ಯಾವ್ದೊಂದು ಹಳೆ ವಿಗ್ರಹನ ಆಚೆಗೆ ತರ್ತಾನೆ. ಆಕ್ಚುಲಿ ಇವ್ರು ಹುಡುಕ್ತಾ ಇರೋದು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬೋಟ್ ಮುಳುಗ್ತಲ್ಲ ಅದನ್ನ. ಬಟ್ ಇದುವರೆಗೂ ಆ ಬೋಟ್ ನ ಬಗ್ಗೆ ಏನು ಕೂಡ ಡೀಟೇಲ್ಸ್ ಸಿಕ್ಕಿರೋದಿಲ್ಲ. ಇದಾದ್ಮೇಲೆ ಆ ಬೋಟ್ ನ ಓನರ್ ಆದಂತ ಅಲ್ಮೋರಾ ಅಲ್ಲಿಗೆ ಬರ್ತಾನೆ. ಅಲ್ಮೋರಾ ಸೋಫಿಯಾ ಹತ್ರ ಸೋಫಿಯಾನ ಉಳಿಸ್ತಾನ ಹೆಸರು ಡೌಗ್ ಅಂತ ಹೇಳ್ತಾ ಇರ್ತಾನೆ. ಇದಾದ್ಮೇಲೆ ಅಲ್ಮೋರಾ ಡೌಗ್ ಹತ್ರ ಇದನ್ನ ರಾತ್ರಿ ಎಕ್ಸಿಬಿಷನ್ ಗೆ ನಾವು ಇಡಬೇಕು ಅಂತ ಹೇಳ್ತಾನೆ. ಇದಾದ್ಮೇಲೆ ಡೌಗ್ ನೈಜೀರಿಯಾದ ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ಮಾತಾಡ್ಲಿಕ್ಕೆ ಹೋಗ್ತಾನೆ. ಯಾಕಂದ್ರೆ ಈ ರೀತಿ ಸಿಕ್ಕಿದಂತ ಸ್ಟ್ಯಾಚ್ಯೂನ ಸೆಲ್ ಮಾಡ್ಬೇಕಲ್ಲ ಅದಕ್ಕೇನೆ. ಇದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಆ ಪಾರ್ಟಿನ ಈಗ ತೋರಿಸ್ತಾರೆ. ಆಕ್ಚುಲ್ ಆಗಿ ಈಗ ಸಿಕ್ಕಿರೋದು ಒಂದು ಸ್ಟ್ಯಾಚ್ಯೂ ಅಲ್ಲ, ಬದಲಾಗಿ ಒಂದು ಸಮಾಧಿ. ಅದರ ವ್ಯಾಲ್ಯೂನ ಇವ್ರು ಚೆಕ್ ಮಾಡ್ಲಿಕ್ಕೆ ಹೋದಾಗ ಇದು ತುಂಬಾನೇ ಸಾವಿರಾರು ಕೋಟಿಗೆ ಬೆಲೆ ಬಾಳುತ್ತೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಇದಾದ್ಮೇಲೆ ಡಗ್ ಮತ್ತೆ ಅದೇ ವ್ಯಾಪಾರಿ ಹತ್ರ ಹೋಗ್ತಾನೆ. ಈಗ ಆ ವ್ಯಾಪಾರಿ ಡಗ್ಗೆ CSE ಅಂತ ಬರ್ದಿರೋ ಒಂದು ಕಾಯಿನ್ ಅನ್ನ ತೋರಿಸ್ತಾನೆ. ಇದನ್ನ ನೋಡಿದಂತ ಡಗ್ಗೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಅವನು ತುಂಬಾನೇ ವರ್ಷಗಳಿಂದ ಇದ್ರಗೋಸ್ಕರನೇ ಕಾಯ್ತಾ ಇರ್ತಾನೆ. ಯಾಕಂದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ ಆ ಬೋಟ್ ಅಲ್ಲಿ ಮುಳುಗಿದಾದ್ಮೇಲೆ ಯಾವ ಕಡೆ ಹೋಯ್ತು ಏನಾಯ್ತು ಅಂತ. ಈ ಕಡೆ ಪಾರ್ಟಿಯಲ್ಲಿ ಮ್ಯಾಸ್ಕಟ್ ಕಂಪನಿಯ ಓನರ್ ಕೂಡ ಇರ್ತಾರೆ. ಯಾಕಂದ್ರೆ ಅವರು ಕೂಡ ಇನ್ವೆಸ್ಟ್ ಮಾಡಿರ್ತಾರೆ ಆ ಬೋಟ್ ನ ಹುಡುಕ್ಲಿಕ್ಕೆ. ಆಕ್ಚುಲಿ ಈ ವ್ಯಕ್ತಿ ಮಾಲಿ ದೇಶದಲ್ಲಿ ತುಂಬಾನೇ ದೊಡ್ಡ ಪೋಸ್ಟ್ ಅಲ್ಲಿ ಇರುವಂತ ವ್ಯಕ್ತಿ. ಅದೇ ಕಾರಣಕ್ಕೆ ಸೋಫಿಯಾ ಅವ್ರ ಹತ್ರ ಹೋಗಿ ನಾನು ಕೂಡ ಮಾಲಿ ದೇಶಕ್ಕೆ ಬರ್ಬೇಕಂತಿದ್ದೀನಿ, ದಯವಿಟ್ಟು ನನಗೆ ಪರ್ಮಿಷನ್ ಅನ್ನ ಕೊಡಿಸಿ ಅಂತ ಕೇಳ್ತಾಳೆ. ಬಟ್ ಆ ವ್ಯಕ್ತಿ ಸೋಫಿಯಾ ಹತ್ರ ಈ ಟೈಮ್ ಅಲ್ಲಿ ನಮ್ ದೇಶಕ್ಕೆ ಬರೋದು ಅಷ್ಟು ಸೇಫ್ ಅಲ್ಲ, ಈಗ ನಮ್ ದೇಶದಲ್ಲಿ ವಾರ್ ನಡೀತಾ ಇದೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ವ್ಯಕ್ತಿ ಸೋಫಿಯಾ ಹತ್ರ ನೀನೇನಾದ್ರೂ ನಮ್ ದೇಶಕ್ಕೆ ಬರೋದಾದ್ರೆ ಅದಕ್ಕೆ ಬೇರೆ ದಾರಿ ಹೊಂದಿದೆ ಅಂತ ಹೇಳ್ತಾನೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಡೌಗ್ ಆ ಕಾಯಿನ ತಗೊಂಡು ತನ್ನ ಬಾಸ್ ಹತ್ರ ಬರ್ತಾನೆ. ಈಗ ಡಾಗ್ ತನ್ನ ಬಾಸ್ ಹತ್ರ ಆಕ್ಚುಲಿ ಈ ಕಾಯಿನ್ ಸಿಕ್ಕಿರೋದು ಮಾಲಿಯಲ್ಲಿ, ಮೇ ಬಿ ಆ ಶಿಪ್ ಕೂಡ ಅಲ್ಲೆಲ್ಲ ಊತೋಗಿರ್ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳ್ದಂತ ಅವರ ಬಾಸ್ಗೆ ತುಂಬಾನೇ ಖುಷಿಯಾಗಿ ಡೌಗ್ ಮತ್ತೆ ಆಲ್ಮೋರಾಗೆ 3 ದಿನದವರೆಗೂ ಮಾಲಿಗೆ ಹೋಗ್ಲಿಕ್ಕೆ ಪರ್ಮಿಷನ್ ಅನ್ನ ಕೊಡ್ತಾನೆ. ಆಕ್ಚುಲಿ ಇವ್ರಿಬ್ರು ಹೋಗ್ತಾ ಇರೋದು ಆ ಬೋಟ್ ನ ಬಗ್ಗೆ ಏನಾದ್ರೂ ಡೀಟೇಲ್ ಸಿಗುತ್ತಾ ಅಂತ ಚೆಕ್ ಮಾಡ್ಲಿಕ್ಕೆ. ಆ ರೀತಿ ಏನಾದ್ರೂ ಇವ್ರಿಗೆ ಡೀಟೇಲ್ ಸಿಕ್ಕಿದ್ರೆ ಆ ಬೋಟ್ ನ ಬಗ್ಗೆ ಚೆಕ್ ಮಾಡ್ಲಿಕ್ಕೆ ತನ್ನ ಟೀಮ್ ನೇ ಕಳಿಸ್ತೀನಿ ಅಂತ ತನ್ನ ಬಾಸ್ ಹೇಳ್ತಾನೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಡಾಗ್ ಮತ್ತೆ ಆಲ್ಮೋರಾ ಬೋಟ್ ಅಲ್ಲಿ ಮಾಲಿಗೆ ಹೋಗ್ಲಿಕ್ಕೆ ಅಂತ ಬರ್ತಾರೆ. ಬಟ್ ಅಲ್ಲಿ ಬಂದು ನೋಡಿದಾಗ ಸೋಫಿಯಾ ಮತ್ತೆ ಜಾಕ್ ಇವ್ರಿಗಂತಾನೆ ವೆಯ್ಟ್ ಮಾಡ್ಕೊಂಡು ಅಲ್ಲೇನೆ ಕೂತಿರ್ತಾರೆ. ಈಗ ಸೋಫಿಯಾ ಡಾಕ್ ಹತ್ರ ನಾವು ಕೂಡ ನಿಮ್ ಜೊತೆ ಬರ್ತೀವಿ, ದಯವಿಟ್ಟು ನಮ್ಮನ್ನ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಂತಾಳೆ. ಇವ್ರ ಮಾತಿಗೆ ಓಕೆ ಅಂತ ಹೇಳಿದಂತ ಡಾಕ್ ಇವರೆಲ್ಲರನ್ನು ಕರ್ಕೊಂಡು ಮಾಲಿ ಕಡೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಈಗ ಎಲ್ಲರೂ ಕೂತು ಲಂಚನ ಮಾಡ್ತಾ ಇರ್ಬೇಕಾದ್ರೆ ಡಾಕ್ ಬಂದು ಸೋಫಿಯಾ ಹತ್ರ ಆ ಹಳೆ ಕೈನನ್ನ ತೋರಿಸ್ತಾನೆ. ಆಕ್ಚುಲಿ ಡಾಕ್ಗೆ ಚಿಕ್ಕ ವಯಸ್ಸಿಂದ ಇರೋಂತ ಒಂದು ಕನಸೇನಂದ್ರೆ ಕಷ್ಟಪಟ್ಟಾದ್ರೂ ಆ ಅಡುಗನ ಹುಡುಕ್ಬೇಕಂತ. ಅದೇ ವಿಚಾರನ ಡಾಕ್ ಸೋಫಿಯಾ ಹತ್ರ ಕೂಡ ಹೇಳ್ತಾ ಇರ್ತಾನೆ. ಇದಾದ್ಮೇಲೆ ಇವರು ಮಾಲಿಗೆ ಬಂದಾಗ ಸೋಫಿಯಾ ಮತ್ತೆ ಜಾಕ್ ತಮ್ಮ ದಾರಿಯಲ್ಲಿ ತಾವು ಹೋಗ್ತಾರೆ. ಈ ಕಡೆ ಡಾಕ್ ಅಷ್ಟೇ ತನ್ನ ಫ್ರೆಂಡ್ ನ ಕರ್ಕೊಂಡು ಯಾರೋ ಒಬ್ಬ ವ್ಯಕ್ತಿನ ನೋಡಕ್ಕೆ ಹೋಗ್ತಾನೆ. ಬಟ್ ಅಲ್ಲಿ ಡಾಕ್ ಹೋಗಿ ಚೆಕ್ ಮಾಡಿದ್ರೆ ಆ ವ್ಯಕ್ತಿ ಸತ್ತೋಗಿದ್ದಾನಂತ
ಅವ್ರ ಅಮ್ಮ ಹೇಳ್ತಾರೆ. ಇದನ್ನೇ ಕೇಳ್ದಂತ ಡಾಗ್ ಮತ್ತೆ ಆ ಹಡಗನ ಹುಡ್ಕೊಂತ ದಾರಿ ಮತ್ತೆ ಮುಚ್ಚೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ಡಾಗ್ಗೆ ಅಲ್ಲೇ ಒಂದು ಹಳೆ ಮಸೀದಿ ಇರೋದು ಕಾಣುತ್ತೆ. ಇದನ್ನ ನೋಡ್ದಂತ ಡಾಗ್ ಆ ಹಳೆ ಮಸೀದಿ ಒಳಗಡೆ ಹೋಗಿ ಅಲ್ಲಿ ಯಾರೋ ಒಬ್ಬರನ್ನ ಮೀಟ್ ಮಾಡ್ತಾನೆ. ಆಕ್ಚುಲಿ ಆ ಮಸೀದಿಯಲ್ಲಿ ಈ ಪ್ಲೇಸ್ ಗೆ ಸಂಬಂಧಪಟ್ಟಂತ ಹಳೆ ಡಾಕ್ಯುಮೆಂಟ್ಸ್ ಎಲ್ಲಾನು ಇರುತ್ತೆ. ಈಗ ಡಾಕ್ ಆ ವ್ಯಕ್ತಿ ಹತ್ರ ಈ ಬೋಟ್ ನ ಬಗ್ಗೆ ಕೇಳ್ತಾನೆ. ಆಗ ಆ ವ್ಯಕ್ತಿ ಡಾಕ್ ಹತ್ರ ಹೌದು ತುಂಬಾ ವರ್ಷಗಳಿಂದ ಇಲ್ಲಿಗೊಂದು ಹಡಗು ಬಂದಿತ್ತು, ಬಟ್ ಅದ್ರಲ್ಲಿ ಯಾರು ಕೂಡ ಬದುಕಿರ್ಲಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿದ್ಮೇಲೆ ಡಾಗ್ಗೆ ಇದರಿಂದ ಸ್ವಲ್ಪ ಖುಷಿ ಅಂತೂ ಆಗುತ್ತೆ. ಇದಾದ್ಮೇಲೆ ಇವನು ಈ ವಿಚಾರನ ತಗೊಂಡೋಗಿ ತನ್ನ ಫ್ರೆಂಡ್ ಆದಂತ ಜೇಮ್ಸ್ ಹತ್ರ ಹೇಳ್ತಾನೆ. ಇದನ್ನ ಕೇಳಿದಂತ ಜೇಮ್ಸ್ ಏನು ಕೂಡ ಯೋಚನೆ ಮಾಡದೆ ಜಾವಾ ಅನ್ನೋ ಸಿಟಿ ಕಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ರೀತಿ ಇವ್ರು ಹೋಗ್ತಾ ಇರ್ಬೇಕಾದ್ರೆ ಬೋಟ್ ನ ಕೆಳಗಡೆ ಏನೊಂದು ಇರೋ ರೀತಿ ಬೋಟ್ ನಲ್ಲಿ ಡಿಟೆಕ್ಟ್ ಆಗ್ತಾ ಇರುತ್ತೆ. ಇದನ್ನ ಅಬ್ಸರ್ವ್ ಮಾಡಿದಂತ ಇವರು ಅದೇನು ಅಂತ ತೆಗೆದು ನೋಡಿದಾಗ ಅದು ಮಣ್ಣು ಅಲ್ಲ ಮತ್ತೆ ತುಕ್ಕು ಅಲ್ಲ, ಆ ರೀತಿ ಇರೋ ಒಂದು ವಸ್ತು ಕಾಣುತ್ತೆ. ಬಟ್ ಅವ್ರಿಗೆ ಅನ್ಸುತ್ತೆ ಈ ರೀತಿ ಅರಿಯೋ ನೀರಲ್ಲಿ ಇದೆಲ್ಲ ಬರೋದಿಲ್ಲ ಅಂತ. ಇದೇ ರೀತಿ ಇವರು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೇ ಇದ್ದಂತ ಮಿಲಿಟರಿ ಅವರು ಇವರನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವ್ರ ಹತ್ರ ಬಂದಂತ ಆ ಆರ್ಮಿ ಅವರು ನಿಮ್ಮ ಹತ್ರ ಇದ್ದಂತ ಆ ಡಾಕ್ಟರ್ ಎಲ್ಲೋದ್ರು ಅಂತ ಕೇಳ್ತಾರೆ. ಆಕ್ಚುಲಿ ಆ ದೇಶದ ರಾಜನಿಗೆ ಗೊತ್ತಾಗಿದೆ ನಮ್ಮ ದೇಶಕ್ಕೆ ಯಾರು ಇಬ್ರು ಡಾಕ್ಟರ್ ಬಂದಿದ್ದಾರೆ ಅಂತ. ಇದೇ ರೀಸನ್ ಇಂದ ಆ ರಾಜ ಆ ಡಾಕ್ಟರ್ ನ ಹುಡ್ಕೋದಕ್ಕೆ ಈ ಆರ್ಮಿನ ಕಳ್ಸಿರ್ತಾನೆ. ಈಗ ಆ ರಾಜ ಆದಷ್ಟು ಬೇಗ ಇದನ್ನ ಸ್ಟಾಪ್ ಮಾಡ್ಬೇಕಂತ ಆರ್ಡರ್ ನ ಕೂಡ ಕೊಟ್ಟಿರ್ತಾನೆ. ಇಲ್ಲ ಅಂದ್ರೆ ಆ ರಾಜನಿಗೂ ಗೊತ್ತು ಇದೊಂದು ದೊಡ್ಡ ಸಮಸ್ಯೆಗೆ ನಮ್ಮನ್ನೆಲ್ಲ ನಾಶ ಮಾಡುತ್ತೆ ಅಂತ. ಈಗ ಆರ್ಮಿಯವರು ಕಂಟಿನ್ಯೂಸ್ ಆಗಿ ಡೌಗ್ ಹತ್ರ ಕ್ವಶನ್ ಮಾಡ್ತಾ ಇದ್ದಾಗ ಡೌಗೆ ಅರ್ಥ ಆಗುತ್ತೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ. ಇದಾದ್ಮೇಲೆ ಡೌಗ್ ಆ ಆರ್ಮಿಯವ್ರ ಹತ್ರ ಸರ್ ನಮಗೆ ಜಾಸ್ತಿ ಇಂಗ್ಲಿಷ್ ಬರೋದಿಲ್ಲ, ದಯವಿಟ್ಟು ನಮ್ಮ ದೋಣಿನ ನಿಮ್ ದೋಣಿಗೆ ಕಟ್ಕೊಂಡು ಸ್ವಲ್ಪ ಎಳಿರಿ ಅಂತ ಕೇಳ್ತಾನೆ. ಇದನ್ನ ಕೇಳಿದಂತ ಅವರು ಕೂಡ ಇವ್ರ ಮಾತಂತೆ ಹಗ್ಗನ ಆ ದೋಣಿಗೆ ಕಟ್ತಾರೆ. ಅದಾದ್ಮೇಲೆ ಡೌಗ್ ತನ್ನ ಫ್ರೆಂಡ್ ಹತ್ರ ಆದಷ್ಟು ಬೇಗ ಈ ಬೋಟ್ ನ ತುಂಬಾನೇ ಸ್ಪೀಡ್ ಗೆ ಓಡಿಸು ಅಂತ ಹೇಳ್ತಾನೆ. ಆ ರೀತಿ ಇವರು ಬೋಟ್ ಅನ್ನ ಮೂವ್ ಮಾಡ್ತಿದ್ದಂಗೆ ಆ ಆರ್ಮಿಯವರ ಬೋಟ್ ಕೂಡ ನೀರಲ್ಲೇ ಮುಳುಗೋಗುತ್ತೆ. ಇದಾದ್ಮೇಲೆ ಡಾಗ್ ತನ್ನ ಬೋಟ್ ಗೆ ಕಟ್ಟಿದಂತ ಹಗ್ಗನು ಕೂಡ ಕೊಯ್ದಾಕ್ತಾನೆ. ಈಗ ಡಾಗ್ ಅನ್ಕೊಂತಾನೆ ಎಲ್ಲಾ ಸಮಸ್ಯೆನೂ ಪರಿಹಾರ ಆಯ್ತು ಅಂತ. ಬಟ್ ಅಷ್ಟರಲ್ಲೇ ಆರ್ಮಿಯ 2 ಬೋಟ್ ಬಂದು ಇವ್ರ ಮುಂದೆನೆ ನಿಂತ್ಕೊಂತವೆ. ಇದನ್ನ ನೋಡಿದಾಗ ಡಾಗ್ಗೆ ಅನ್ಸುತ್ತೆ ಸಮಸ್ಯೆ ಪರಿಹಾರ ಆಗಿಲ್ಲ, ಬದಲಾಗಿ ದೊಡ್ಡದಾಗಿದೆ ಅಂತ. ಆರ್ಮಿಯವರು ಇವ್ರನ್ನ ನೋಡ್ತಾ ಇದ್ದಂಗೆ ಇವ್ರ ಕಡೆ ಫೈರ್ ನ ಮಾಡಕ್ಕೆ ಶುರು ಮಾಡ್ತಾರೆ. ಈಗ ಡಾಗ್ ಮತ್ತೆ ಇವನ ಟೀಮ್ ಗೆ ಇದೇ ಬೋಟ್ ಅಲ್ಲಿ ನಾವಿದ್ರಿ ಇವರು ನಮ್ಮನ್ನ ಉಳ್ಸಲ್ಲ ಅಂತ ಅರ್ಥ ಆಗುತ್ತೆ. ಈಗ ಡಾಗ್ ನೀರಿಗೆ ದುಮ್ಗೋಕ್ ಮೊದಲು ತನ್ನ ಗಾಡಿಲಿ ಇದ್ದಂತ ಫ್ಯೂಲ್ ಲೀಕ್ ಆಗೋ ರೀತಿ ಮಾಡ್ತಾನೆ. ಇದಾದ್ಮೇಲೆ ಆ ಆರ್ಮಿಯವರು ಇವರ ಬೋಟ್ ನ ಹತ್ರ ಬರ್ತಿದ್ದಂಗೆ ಡಾಗ್ ಮತ್ತೆ ಅವನ ಟೀಮ್ ಅವರು ನೀರಿನೊಳಗಡೆ ಜಂಪ್ ಮಾಡ್ಬಿಡ್ತಾರೆ. ಆದ್ರೂ ಕೂಡ ಆರ್ಮಿಯವರು ಈ ಬೋಟ್ ನ ಕಡೆ ಶೂಟ್ ಮಾಡ್ತಾನೆ ಇರ್ತಾರೆ. ಬಟ್ ಆ ಬುಲೆಟ್ ಹೋಗಿ ಸೀದಾ ಅಲ್ಲಿದ್ದಂತ ಫ್ಯೂಲ್ ನ ಮೇಲೆ ಬೀಳುತ್ತೆ. ಇದರಿಂದ ಆ ಬೋಟ್ ಕೂಡ ಬ್ಲಾಸ್ಟ್ ಆಗಿ ಅಲ್ಲಿದ್ದಂತ ಆರ್ಮಿಯವರು ಎಲ್ಲರೂ ಸತ್ತೋಗ್ತಾರೆ. ಇದಾದ್ಮೇಲೆ ಈ 3 ಜನ ಆ ನದಿಯಿಂದ ಈಚ್ಕೊಂಡು ಆಚೆ ಬರ್ತಾರೆ. ಬಟ್ ಈಗ ಇವರಿಬ್ರು ಅಲ್ಲಿಂದ ಆಚೆ ಹೋಗ್ಬೇಕಂದ್ರೆ ಅವ್ರ ಹತ್ರ ಯಾವ್ದೇ ತರ ಬೋಟ್ ಕೂಡ ಇರೋದಿಲ್ಲ. ಆದ್ರೂ ಕೂಡ ಇವರು ತಾವು ಬಂದಿರೋಂತ ಕೆಲಸನ ಬಿಟ್ಟು ಹಿಂದೆ ಹೋಗೋ ಮಾತೇ ಇಲ್ಲ. ಇದಾದ್ಮೇಲೆ ಡಾಗ್ ನಾವು ಆ ಬೋಟ್ ಅನ್ನ ಆಮೇಲೆ ಹುಡ್ಕೋಣ, ಫಸ್ಟ್ ನಾವು ಆ ಡಾಕ್ಟರ್ ನ ಹುಡುಕ್ಬೇಕು ಅಂತ ಹೇಳ್ತಾನೆ. ಯಾಕಂದ್ರೆ ಡಾಗ್ ಗೆ ಗೊತ್ತಿದೆ ಸೋಫಿಯಾ ಏನಾದ್ರು ಅವ್ರ ಕೈ ಸಿಕ್ಕಿದ್ರೆ ಅವಳನ್ನ ಸಾಯಿಸಾರೆ ಅಂತ. ಇದಾದ್ಮೇಲೆ ಡಾಗ್ ರೂಢಿ ಹತ್ರ ನೀನ್ ಆದಷ್ಟು ಬೇಗ ಹೋಗಿ ಆ ಬೋಟ್ ಅನ್ನ ಹುಡುಕ್ತಾ ಇರೋ, ನಾವಿಬ್ರು ಹೋಗಿ ಆ ಡಾಕ್ಟರ್ ನ ಕಾಪಾಡ್ತೀವಿ ಅಂತ ಹೇಳ್ತಾನೆ. ಇದಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಸೋಫಿಯಾ ಮತ್ತೆ ಜಾಕನ್ನ ತೋರಿಸ್ತಾರೆ. ಆಕ್ಚುಲಿ ಇವರಿಬ್ರು ಸೇರ್ಕೊಂಡು ಒಂದು ಹಳ್ಳಿಗೆ ಹೋಗಿರ್ತಾರೆ. ಬಟ್ ಆ ಹಳ್ಳಿಯಲ್ಲಿ ಯಾರು ಕೂಡ ಇರೋದೇ ಇಲ್ಲ. ಈಗ ಇವರೆಲ್ಲರನ್ನು ಹಳ್ಳಿ ಪೂರ್ತಿ ಹುಡುಕಕ್ಕೆ ಶುರು ಮಾಡ್ತಾರೆ. ಬಟ್ ಆ ಹಳ್ಳಿಯಲ್ಲಿ ಅದೇ ಕಾಯಿಲೆಯಿಂದ ಎಲ್ಲರೂ ಕೂಡ ಸತ್ತೋಗಿರ್ತಾರೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಬಾಡಿಗಳೆಲ್ಲ ಇವರೇನೆ ಮಣ್ಣು ಕೂಡ ಮಾಡ್ತಾರೆ. ಈ ಕಡೆ ರೂಢಿ ಕೂಡ ಒಂದು ಕುರಿಗಳಿದ್ದಂತ ಟೆಂಪೋದಲ್ಲಿ ಕುತ್ಕೊಂಡು ಅಲ್ಲಿರುವಂತ ಗಡಿನ ಕೂಡ ದಾಟಿರ್ತಾನೆ. ಇದಾದ್ಮೇಲೆ ಸೋಫಿಯಾ ಅಲ್ಲೇ ಇದ್ದಂತ ಒಂದು ಬಾವಿನ ಅಬ್ಸರ್ವ್ ಮಾಡ್ತಾಳೆ. ಇದಾದ್ಮೇಲೆ ಸೋಫಿಯಾ ಆ ಬಾವಿ ಒಳಗಡೆ ಹೋಗಿ ಅಲ್ಲಿರುವಂತ ನೀರ್ನ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳ್ತಾಳೆ. ಅದೇ ರೀತಿ ಸೋಫಿಯಾ ಆ ಬಾವಿ ಒಳಗಡೆ ಇಳಿದು ಅಲ್ಲಿರುವಂತ ನೀರ್ನು ಕೂಡ ಕಲೆಕ್ಟ್ ಮಾಡ್ತಾಳೆ. ಈ ಕಡೆ ಮೇಲೆ ಇದ್ದಂತ ಜಾಗ್ ಇಲ್ಲಿ ಯಾರೋ ಆರ್ಮಿಯವರು ಬಂದಿದ್ದಾರಂತ ಸೋಫಿಯಾಗೆ ಇನ್ಫಾರ್ಮ್ ಮಾಡ್ತಾನೆ. ಆ ರೀತಿ ಬಂದಂತ ಆರ್ಮಿ ಅವರು ಇಂದು ಮುಂದೆ ಅಂತ ಏನು ಕೂಡ ನೋಡದೆ ಅಲ್ಲಿದ್ದವ್ರನ್ನೆಲ್ಲ ಶೂಟ್ ಮಾಡಕ್ಕೆ ಶುರು ಮಾಡ್ತಾರೆ. ಈಗ ಆ ಪ್ಲೇಸ್ ನ ನೋಡೋದಾದ್ರೆ ಜಾಕ್ ನ ಬಿಟ್ಟು ಯಾರು ಕೂಡ ಬದುಕೇ ಇರೋದಿಲ್ಲ. ಈ ಸೌಂಡ್ ಕೇಳ್ದಂತ ಸೋಫಿಯಾ ಏನು ಕೂಡ ಮಾತಾಡದೆ ಬಾವಿ ಒಳಗಡೆ ಅನ್ಕೊಂತಾಳೆ. ಇದಾಗ್ತಿದ್ದಂಗೆ ಆ ಪ್ಲೇಸ್ ಗೆ ಒಂದು ಹೆಲಿಕಾಪ್ಟರ್ ಕೂಡ ಬರುತ್ತೆ. ಅಲ್ಲಿಗೆ ಬಂದಿರೋದು ಬೇರೆ ಯಾರು ಅಲ್ಲ, ಆ ದೇಶದ ರಾಜನೇ ಆಗಿರ್ತಾನೆ. ಈಗ ಆ ರಾಜ ಜಾಕ್ ಹತ್ರ ಸೋಫಿಯಾ ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ಅದೇ ಟೈಮ್ಗೆ ಅದೇ ದಾರಿಯಲ್ಲಿ ಹೋಗ್ತಿದ್ದಂತ ಜಾಕ್ ಮತ್ತೆ ಅವನ ಫ್ರೆಂಡ್ ಗೆ ಈ ಹೆಲಿಕಾಪ್ಟರ್ ನ ಸೌಂಡ್ ಕೂಡ ಕೇಳಿಸುತ್ತೆ. ಇದರಿಂದ ಅವ್ರಿಗೆ ಅರ್ಥ ಆಗುತ್ತೆ ಮೇ ಬಿ ಆ ಡಾಕ್ಟರ್ ಇಲ್ಲೇ ಎಲ್ಲೋ ಇರಬೇಕು ಅಂತ. ಆದ್ರೂ ಕೂಡ ನಮ್ ಜಾಕ್ ಏನು ಕೂಡ ಮಾತಾಡದೆ ಸುಮ್ಮನೆ ಇರ್ತಾನೆ. ಆಗ ಆ ರಾಜ ಜಾಕ್ ಹತ್ರ ತುಂಬಾನೇ ಕೋಪದಿಂದ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಇದನ್ನ ಕೇಳಿದಂತ ಜಾಕ್ ಡಾಕ್ಟರ್ ಎಲ್ಲ ಕಡೆನೂ ಇರ್ತಾರೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ರಾಜ ಏನು ಕೂಡ ಯೋಚನೆ ಮಾಡದೆ ನಮ್ಮ ಜಾಕ್ ನು ಕೂಡ ಕೊಂದಾಗ್ತಾನೆ. ಡಾಕ್ ಮತ್ತೆ ಜೇಮ್ಸ್ ಇದನ್ನೆಲ್ಲ ನೋಡ್ತಾ ಅಲ್ಲೇನೆ ಅನ್ಕೊಂಡು ಕೂತಿರ್ತಾರೆ. ಈಗ ಆ ರಾಜ ಅಲ್ಲಿದ್ದಂತ ಆರ್ಮಿ ಅವರಿಗೆ ಆದಷ್ಟು ಬೇಗ ಆ ಡಾಕ್ಟರ್ ನ ಹುಡುಕ್ಬೇಕು ಅಂತ ಆರ್ಡರ್ ನ ಕೊಟ್ಟಿರ್ತಾನೆ. ಅದಾದ್ಮೇಲೆ ಆ ರಾಜ ಹೆಲಿಕಾಪ್ಟರ್ ನಿಂದ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಆ ಆರ್ಮಿಯವರು ಸೋಫಿಯಾ ಇಲ್ಲೆಲ್ಲೋ ಇರ್ಬೇಕಂತ ಅಲ್ಲೆಲ್ಲ ಹುಡುಕಕ್ಕೆ ಶುರು ಮಾಡ್ತಾರೆ. ಆ ರೀತಿ ಅವ್ರು ಹುಡುಕ್ತಾ ಇರ್ಬೇಕಾದ್ರೆ ಡಾಕ್ ಅಲ್ಲಿರೋದು ಅವ್ರ ಕಣ್ಣಿಗೆ ಕಾಣಿಸುತ್ತೆ. ಈಗ ಆ ಆರ್ಮಿಯವರು ಡಾಕ್ ಗೆ ಶೂಟ್ ಮಾಡ್ಬೇಕಂತ ನಿಂತಿರ್ತಾರೆ. ಬಟ್ ಅಷ್ಟರಲ್ಲೇ ಆಚೆ ಬಂದಂತ ಸೋಫಿಯಾ ಆ ಆರ್ಮಿ ಅವ್ರಿಗೆ ಶೂಟ್ ಮಾಡಿ ಸಾಯಿಸಾಕ್ತಾಳೆ. ಅದಾದ್ಮೇಲೆ ಸೋಫಿಯಾ ಡಾಕ್ಟರ್ ನ ಹೋಗಿ ಚೆಕ್ ಮಾಡಿದ್ರೆ ಅವರು ಕೂಡ ತೀರೋಗಿರ್ತಾರೆ. ಇದರಿಂದ ಸೋಫಿಗೆ ತುಂಬಾನೇ ಬೇಜಾರಾಗುತ್ತೆ. ಬಟ್ ಡಾಕ್ ಗೆ ಗೊತ್ತಿದೆ ತುಂಬಾ ಹೊತ್ತು ಇಲ್ಲಿ ಇರೋದು ಅಷ್ಟು ಒಳ್ಳೇದಲ್ಲ ಅಂತ. ಅದಕ್ಕೆ ಡಾಕ್ ಸೋಫಿಯಾನ ಕರ್ಕೊಂಡು ಅಲ್ಲಿಂದ ಹೋಗಕ್ಕೆ ಶುರು ಮಾಡ್ತಾನೆ. ಇದಾದ್ಮೇಲೆ ಈ 3 ಜನ ಆ ಆರ್ಮಿ ಇದ್ದಂತ ಪ್ಲೇಸ್ ಅನ್ನ ಬಿಟ್ಟು ತುಂಬಾನೇ ದೂರ ಹೊರಟೋಗ್ತಾರೆ. ಆಕ್ಚುಲಿ ಈ 3 ಜನ ಹೋಗಿರುವಂತ ಜಾಗ ಅದಕ್ಕಿಂತ ಡೇಂಜರಸ್ ಆಗಿರುವಂತ ಜಾಗ. ಈಗ ಈ 3 ಜನ ಆ ಜಾಗಕ್ಕೆ ಎಂಟ್ರಿನ ಕೊಡ್ತಿದ್ದಂಗೆ ಇವರ ಸುತ್ತಲೂ ಕುದುರೆಗಳಲ್ಲಿ ಬಂದವರು ಸುತ್ಕೊಂತಾರೆ. ಇದಾದ್ಮೇಲೆ ಅವರು ತಮ್ಮ ರಾಜನಾದಂತ ಗೋಡಿ ಹತ್ರ ಕರ್ಕೊಂಡು
ಹೋಗ್ತಾರೆ. ಈಗ ಆ ರಾಜ ಈ 3 ಜನದ ಹತ್ರ ನೀವೇನ್ ಮಾಡ್ತಾ ಇದ್ರಿ ಇಲ್ಲಿ ಅಂತ ಕೇಳ್ತಾನೆ. ಈಗ ಸೋಫಿಯಾ ಹೇಳ್ತಾಳೆ, ನಾನೊಂದು ಡಾಕ್ಟರ್, ಇಲ್ಲಿ ಯಾವ್ದೊಂದು ಕಾಯಿಲೆ ಹರಡಿದೆ ಅಂತ ಗೊತ್ತಾಗಿದೆ, ಅದನ್ನ ಚೆಕ್ ಮಾಡ್ಲಿಕ್ಕೆ ಅಂತಾನೆ ನಾನು ಬಂದಿರೋದು ಅಂತ ಹೇಳ್ತಾಳೆ. ಇದನ್ನ ಕೇಳ್ದಂತ ಆ ರಾಜ ಸೋಫಿಯಾನ ಕರ್ಕೊಂಡು ಒಂದು ರೂಮ್ಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ತುಂಬಾನೇ ಜನ ಈ ಕಾಯಿಲೆಯಿಂದಾನೆ ನರಳ್ತಾ ಇರ್ತಾರೆ. ಈಗ ಸೋಫಿಯಾ ಎಲ್ಲಾರನ್ನೂ ಚೆಕ್ ಮಾಡಿ ಅದೇ ಕಾಯಿಲೆನೆ ಅಂತ ಕನ್ಫರ್ಮ್ ಮಾಡ್ಕೊಂತಾಳೆ. ಆಕ್ಚುಲಿ ಸೋಫಿಯಾಗೂ ಗೊತ್ತಿಲ್ಲ ಈ ಕಾಯಿಲೆ ಈ ರೀತಿ ಆಗ್ಲಿಕ್ಕೆ ಏನ್ ಕಾರಣ ಅಂತ. ಇದಾದ್ಮೇಲೆ ಸೋಫಿಯಾ ಆ ನೀರ್ನ ಸ್ಯಾಂಪಲ್ ತಗೊಂಡು ಚೆಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಸೋಫಿಯಾಗೆ ಅರ್ಥ ಆಗುತ್ತೆ ಈ ರೀತಿ ಈ ಕಾಯಿಲೆ ಹರಡೋದಕ್ಕೆ ಈ ನೀರೇ ಕಾರಣ ಅಂತ. ಇದಾದ್ಮೇಲೆ ಸೋಫಿಯಾ ಡಾಕ್ ಹತ್ರ ಹೋಗಿ ಈ ನೀರಿಗೆ ಯಾರೋ ಬೇಕಂತಾನೆ ಪಾಯ್ಸನ್ ಹಾಕಿದ್ದಾರೆ, ಅದೇ ಕಾರಣಕ್ಕೆ ಈ ಜನಕ್ಕೆಲ್ಲ ಈ ರೀತಿ ಆಗಿದೆ ಅಂತ ಹೇಳ್ತಾಳೆ. ಇದೇ ಮಾತನ್ನ ತಗೊಂಡೋಗಿ ಆ ರಾಜನ ಹತ್ರನೂ ಹೇಳ್ತಾರೆ. ಇದಾದ್ಮೇಲೆ ಆ ರಾಜ ಆದಷ್ಟು ಬೇಗ ಆ ಪಾಯ್ಸನ್ ಎಲ್ಲಿ ಸೇರ್ತಾ ಇದೆ ಅಂತ ಚೆಕ್ ಮಾಡಿ ನಿಮ್ಗೆ ಏನ್ ಇಲ್ಬೇಕು ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಜೇಮ್ಸ್ ಅಲ್ಲೇ ಇದ್ದಂತ ಮಕ್ಕಳ ಜೊತೆ ಫುಟ್ಬಾಲ್ ನ ಆಡ್ತಾ ಇರ್ತಾನೆ. ಆಗ ಆ ಫುಟ್ಬಾಲ್ ಅಕಸ್ಮಾತ್ ಆಗಿ ಅಲ್ಲೇ ಇದ್ದಂತ ಒಂದು ಗುಹೆ ಒಳಗಡೆ ಹೋಗುತ್ತೆ. ಆಗ ಜೇಮ್ಸ್ ಅಲ್ಲಿ ಹೋಗಿ ನೋಡಿದ್ರೆ ಕೆಲವೊಂದು ಚಿತ್ರಗಳು ಅವನ ಕಣ್ಣಿಗೆ ಕಾಣುತ್ತೆ. ಆಕ್ಚುಲಿ ಆ ಚಿತ್ರದಲ್ಲಿ ಇವ್ರು ವೃತ್ತ ಬಂದಿರುವಂತ ಆ ಬೋಟ್ ನ ಡೀಟೇಲ್ಸ್ ಕೂಡ ಇರುತ್ತೆ. ಇದಾದ್ಮೇಲೆ ಇವನು ಡಾಕ್ ಮತ್ತೆ ಸೋಫಿಯಾಗೆ ಈ ವಿಚಾರ ಹೇಳಿ ಇಲ್ಲಿಗೆ ಕರ್ಕೊಬರ್ತಾನೆ. ಈಗ ಡಾಕ್ ಇದನ್ನೆಲ್ಲ ಚೆಕ್ ಮಾಡಿ 200 ವರ್ಷಗಳಿಂದ ಇಲ್ಲೊಂದು ನದಿ ಇತ್ತು, ಬಟ್ ಈಗ ಅದು ಒಣಗೋಗಿದೆ. ಅದೇ ರೀತಿ ಆ ಬೋಟ್ ಕೂಡ ಈ ಮರಳು ಕೆಳಗಡೆ ಎಲ್ಲೋ ಒಂದ್ ಕಡೆ ಊತೋಗಿರ್ಬೋದು ಅಂತ ಹೇಳ್ತಾನೆ. ಇದಾದ್ಮೇಲೆ ಈ 3 ಜನ ಆ ನದಿ ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಆ ನದಿ ನೀರು ತುಂಬಾನೇ ಕೆಳಗಡೆ ಹೋಗಿರೋದ್ರಿಂದ ಆ ನೀರ್ನೇ ಇಲ್ಲಿರೋ ಜನ ಎಲ್ಲ ಕುಡಿತಾ ಇರ್ತಾರೆ. ಈ ನೀರಿದ್ದಾನೆ ಇಲ್ಲಿರೋ ಜನಕ್ಕೆ ಈ ರೀತಿ ಕಾಯಿಲೆನೂ ಬಂದಿರುತ್ತೆ. ಇದೇ ರೀಸನ್ ಗೆ ಇವರು ಆ ನದಿನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರೀತಿ ಇವ್ರು ಹುಡುಕ್ತಾ ಇರ್ಬೇಕಾದ್ರೆ 200 ವರ್ಷದ ಹಳೆಯ ಒಂದು ಕೋಟೆ ಕೂಡ ಕಾಣುತ್ತೆ. ಇದಾದ್ಮೇಲೆ ಅವರು ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ನೋಡಿದಾಗ ಅಲ್ಲೊಂದು ಸೋಲಾರ್ ಪ್ಲಾಂಟ್ ಇವ್ರಿಗೆ ಕಾಣುತ್ತಾ. ಈಗ ಈ 3 ಜನ ಅನ್ಕೊಂತಾರೆ ಈ ತರ ಪ್ಲೇಸ್ ಅಲ್ಲಿ ಸೋಲಾರ್ ಪ್ಲಾಂಟ್ ನ ಯಾಕೆ ರೆಡಿ ಮಾಡಿದ್ದಾರೆ ಅಂತ. ಈಗ ಡಕ್ ನ ಕಣ್ಗೆ ಅಲ್ಲಿ ದೂರದಲ್ಲಿ ಹೋಗ್ತಿದ್ದಂತ ಒಂದು ಟ್ರೈನ್ ಕಾಣುತ್ತೆ. ಇದಾದ್ಮೇಲೆ ಈ 3 ಜನ ಆ ಟ್ರೈನ್ ಅನ್ನ ಚೇಸ್ ಮಾಡಿ ಆ ಟ್ರೈನ್ ಗೆ ಹತ್ಕೊಂತಾರೆ. ಈ ಕಡೆ ರೂಢಿ ತನ್ನ ಬಾಸ್ ನ ಮೀಟ್ ಆಗಿ ನಡೆದಿದ್ದೆಲ್ಲಾನು ಹೇಳಕ್ಕೆ ಶುರು ಮಾಡ್ತಾನೆ. ಈಗ ರೂಢಿ ಅದರ ಸ್ಯಾಂಪಲ್ ಅನ್ನು ಚೆಕ್ ಮಾಡಿದಾಗ ಅವ್ರ ಬಾಸ್ ಒಂದೇ ಕ್ಷಣ ದಂಗ ಹೋಗ್ತಾನೆ. ಈ ಕಡೆ ಈ 3 ಜನ ಆ ಟ್ರೈನ್ ಹಿಡಿದು ಆ ಆಫೀಸ್ ನ ಒಳಗಡೆನೆ ಹೋಗ್ತಾರೆ. ಈಗ ಒಳಗಡೆ ಹೋಗಿ ಇವ್ರು ನೋಡಿದಾಗ ಗೊತ್ತಾಗುತ್ತೆ ಇದೊಂದು ಕಾಮನ್ ಪ್ಲಾಂಟ್ ಅಲ್ಲ, ಬದಲಾಗಿ ಇದೊಂದು ರೇಡಿಯೋ ಆಕ್ಟಿವೇಟೆಡ್ ಪ್ಲಾಂಟ್ ಅಂತ. ಇಷ್ಟೆಲ್ಲ ಆಗ್ತಿದ್ದಾಗ ಸೋನೆ ಕಣ್ಣುಗಳು ಅಲ್ಲೇ ಇದ್ದಂತ ಒಂದು ಕಂಟೈನರ್ ಮೇಲೆ ಬೀಳುತ್ತೆ. ಆಕ್ಚುಲಿ ಆ ಕಂಟೈನರ್ ಭೂಮಿ ಒಳಗಡೆ ಹೋಗುವಂತ ಒಂದು ದಾರಿಯಲ್ಲಿ ಹೋಗ್ತಾ ಇರುತ್ತೆ. ಇದಾದ್ಮೇಲೆ ಈ 3 ಜನ ಅದೇ ಟ್ರಕ್ ನ ಫಾಲೋ ಮಾಡ್ತಾ ಅದರಿಂದನೇ ಹೋಗ್ತಾ ಇರ್ತಾರೆ. ಈಗ ಈ 3 ಜನಕ್ಕೆ ಟನ್ ಗಟ್ಲೆ ನ್ಯೂಕ್ಲಿಯರ್ ರೇಡಿಯೇಷನ್ ನ ರಿಲೀಸ್ ಮಾಡುವಂತ ಕೆಮಿಕಲ್ ಕಾಣುತ್ತೆ. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ಕೆಲವು ಲೀಕೇಜ್ ಕೂಡ ಆಗ್ತಾ ಇರ್ತವೆ. ಆ ರೀತಿ ಲೀಕೇಜ್ ಆದಂತ ಕೆಮಿಕಲ್ ಕೆಳಗಡೆ ಇದ್ದಂತ ನದಿನ ಸೇರ್ತಾ ಇದೆ. ಆ ನದಿ ನೀರನ್ನೇ ಈ ದೇಶದ ಜನ ಕೂಡ ಕುಡಿತಾ ಇರ್ತಾರೆ. ಇದೇ ಕಾರಣಕ್ಕೆ ಆ ದೇಶದಲ್ಲಿರುವಂತ ಜನಕ್ಕೆ ಒಂದು ವಿಚಿತ್ರ ಕಾಯಿಲೆ ಕೂಡ ಬಂದಿರುತ್ತೆ. ಇದಾದ್ಮೇಲೆ ಈ ಕಡೆ ರೂಢಿ ಮತ್ತೆ ಆಲ್ಮೋರಾ ಇಬ್ರು ಸೇರ್ಕೊಂಡು WHO ಗೆ ಇದನ್ನ ಇನ್ಫಾರ್ಮ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇರ್ತಾರೆ. ಇದನ್ನ ನೋಡಿದಾಗ ಅವ್ರಿಗೂ ಕೂಡ ಅನ್ಸುತ್ತೆ ಈ ರೀತಿ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ. ಈ ಕಡೆ ಈ 3 ಜನ ಈ ಪ್ಲಾಂಟ್ ನ ನೋಡ್ತಾ ಇರ್ಬೇಕಾದ್ರೆ ಇವ್ರ ಹಿಂದೆನೆ ಆರ್ಮಿಯವರು ಬಂದು ನಿಂತಿರ್ತಾರೆ. ಈಗ ಮಾಸ್ಕಟ್ ಸೋಫಿಯಾ ಹತ್ರ ನೀನ್ ಇಲ್ಲಿ ಏನ್ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಈಗ ಸೋಫಿಯಾ ಮಾಸ್ಕಟ್ ಹತ್ರ ನೀವ್ ಇಲ್ಲಿ ಏನ್ ಮಾಡ್ತಾ ಇದ್ರೋ ಅದರಿಂದ ಇಡೀ ದೇಶದ ಜನನೇ ಸಾಯ್ತಾ ಇದಾರೆ ಅಂತ ಹೇಳ್ತಾಳೆ. ಆದ್ರೆ ಮಾಸ್ಕಟ್ ತುಂಬಾನೇ ಕೂಲ್ ಆಗಿ ಆ ರೀತಿ ನಾವು ಏನು ಕೂಡ ಮಾಡ್ತಾ ಇಲ್ಲ, ಬದಲಾಗಿ ಆ ಕೆಮಿಕಲ್ ನೆಲ್ಲ ನಾವು ಬೆಂಕಿ ಹಾಕಿ ಸುಡ್ತಾ ಇದೀವಿ ಅಂತ ಹೇಳ್ತಾನೆ. ಆಗ ಸೋಫಿಯಾ ಮಾಸ್ಕಟ್ ಹತ್ರ ನೀವು ಯೂಸ್ ಮಾಡ್ತಾರಂತ ಕೆಮಿಕಲ್ ಆಲ್ರೆಡಿ ನದಿಗೆ ಸೇರಿದೆ, ಅದರಿಂದ ಇಡೀ ದೇಶದ ಜನನೇ ಸಾಯ್ತಾ ಇದಾರೆ ಅಂತ ಹೇಳ್ತಾಳೆ. ಈಗ ಮಾಸ್ಕಟ್ ಗೆ ತಾನು ಮಾಡ್ತಾರಂತ ಎಲ್ಲ ಕೆಲಸನೂ ಇವ್ರಿಗೆ ಅರ್ಥ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಕಡೆ ಡಾಕ್ ಮತ್ತೆ ಅವನ ಫ್ರೆಂಡ್ ಅನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದು ಯಾವ ರೀತಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಂದ್ರೆ ಒಂದು ಟ್ರಕ್ ಅಲ್ಲಿ ಮಲಗಿಸಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇದಾದ್ಮೇಲೆ ಡಾಕ್ ತನ್ನ ಹತ್ರ ಇದ್ದಂತ ಕಾಯಿನ್ ತೆಗೆದು ಅದರಲ್ಲಿ ಇದ್ದಂತ ಬೋಲ್ಡ್ಗಳನ್ನ ಬಿಚ್ಚಾಕ್ತಾನೆ. ಇದರಿಂದ ತಾವು ಇದ್ದಂತ ಬ್ಯಾನೆಟ್ ಕೂಡ ಬಿಚ್ಕೊಂಡ್ಬಿಡುತ್ತೆ. ಇದಾದ್ಮೇಲೆ ಮಾಸ್ಕಟ್ ಆದಷ್ಟು ಬೇಗ ಹೋಗಿ ಆ ರಾಜನ ಮೀಟ್ ಆಗ್ತಾನೆ. ಈಗ ಮಾಸ್ಕಟ್ ಆ ರಾಜನ ಹತ್ರ ಆದಷ್ಟು ಬೇಗ ಆ ಪ್ಲಾಂಟ್ ನ ನಾವು ಮುಚ್ಚಬೇಕು ಅಂತ ಹೇಳ್ತಾನೆ. ಆದ್ರೆ ಆ ರಾಜ ಎಷ್ಟು ಜನ ಸತ್ರು ನನಗೆ ಪರವಾಗಿಲ್ಲ, ಆದಷ್ಟು ಬೇಗ ನನಗೆ ದುಡ್ಡನ್ನ ತಂದ್ಕೊಡು ಅಂತ ಹೇಳ್ತಾನೆ. ಈ ಕಡೆ ಡಾಕ್ ಮತ್ತೆ ಜೇಮ್ಸ್ ಆ ಟ್ರಕ್ ನ ಬ್ಯಾನೆಟ್ ನ ಹಿಡ್ಕೊಂಡು ಇಡೀ ಮರುಭೂಮಿನ ಸುತ್ತಾ ಇರ್ತಾರೆ. ಯಾಕಂದ್ರೆ ಅವ್ರ ಕೈಗೆ ಹಾಕಿದಂತ ಬೇಡಿಗಳು ಆ ಟ್ರಕ್ ನ ಬ್ಯಾನೆಟ್ ಗೆ ತಗೊಂಡಿರುತ್ತೆ. ಅದೇ ರೀತಿ ಇಬ್ರು ಆ ಟ್ರಕ್ ನ ಬ್ಯಾನೆಟ್ ಇಟ್ಕೊಂಡು ತುಂಬಾನೇ ದೂರ ನಡೀತಾ ಇರ್ತಾರೆ. ಆ ರೀತಿ ನಡೀತಾ ಬಂದಂತ ಇವರಿಗೆ ಒಂದು ಕ್ರಾಶ್ ಆಗಿದಂತ ಫ್ಲೈಟ್ ಸಿಗುತ್ತೆ. ಬಟ್ ಅದರ ಚಕ್ರಗಳೆಲ್ಲಾನು ಚೆನ್ನಾಗೇ ಇರುತ್ತೆ. ಇದಾದ್ಮೇಲೆ ಇವರಿಬ್ರು ತಲೆಯನ್ನು ಉಪಯೋಗಿಸಿ ಆ ಫ್ಲೈಟ್ ನ ಮೂವ್ ಮಾಡ್ತಾ ಒಂದು ಕಡೆ ಹೋಗ್ತಾರೆ. ಅದೇ ರೀತಿ ಇವರಿಬ್ರು ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ಯಾವ್ದೋ ಒಂದು ಟೆಲಿಫೋನ್ ಕೂಡ ಸಿಗುತ್ತೆ. ಈಗ ಡಾಗ್ ಅಲ್ಮಾರ್ಗೆ ಫೋನ್ ಮಾಡಿ ಇಲ್ಲಿ ನಡೆದಿದ್ದೆಲ್ಲಾನು ಹೇಳ್ತಾನೆ. ಇದಾದ್ಮೇಲೆ ಡಾಗ್ ತನ್ನ ಹತ್ರ ಇದ್ದಂತ ಗೋಲ್ಡನ್ ಕೈನ್ ಅನ್ನು ಸೇಲ್ ಮಾಡಿ ಒಂದು ಜೀಪ್ ಅನ್ನ ಪರ್ಚೇಸ್ ಮಾಡ್ತಾನೆ. ಇದಾದ್ಮೇಲೆ ಇವರಿಬ್ರು ಆ ಜೀಪ್ ಅನ್ನ ತಗೊಂಡು ಗೋಡ್ಸ ಕಡೆ ಹೋಗ್ತಾರೆ. ಈಗ ಇವರಿಬ್ರು ಗೋಡ್ಸ್ ಹತ್ರ ನಡೆದಿದ್ದೆಲ್ಲ ಹೇಳಿ ನಮ್ಗೆ ಸಹಾಯನ ಮಾಡುವಂತ ಹೇಳ್ತಾರೆ. ಬಟ್ ಗೋಡ್ಸೋ ನನ್ನ ಹತ್ರ ಅಷ್ಟೊಂದು ವೆಪನ್ಸ್ ಇಲ್ಲ ಅವನ ವಿರುದ್ಧ ಹೋರಾಡಕ್ಕೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಗೋಡ್ಸೋ ನನ್ನ ಹತ್ರ ಒಂದು ಕಾರ್ ಇದೆ ಅಂತ ಒಂದು ಹೊಸ ಕಾರನ್ನೇ ಅವನಿಗೆ ಕೊಡ್ತಾನೆ. ಇದಾದ್ಮೇಲೆ ಇವರಿಬ್ರು ಆ ಕಾರ್ನ ತಗೊಂಡು ಆ ಪ್ಲಾಂಟ್ ನ ಒಳಗಡೆ ಹೋಗ್ತಾರೆ. ಬಟ್ ಅಲ್ಲೇ ಇದ್ದಂತ ಸೆಕ್ಯೂರಿಟಿ ಇವರನ್ನ ತಡಿಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಡಾಗ್ ಅವ್ರಿಗೇನೆ ಗನ್ ತೋರಿಸಿ ಅದ್ರ ಒಳಗಡೆನೆ ಹೋಗ್ತಾನೆ. ಇದಾದ್ಮೇಲೆ ಮಾಸ್ಕಟ್ ಗೆ ಅರ್ಥ ಆಗುತ್ತೆ ಯಾರೋ ಒಳಗಡೆ ಬಂದಿದ್ದಾರೆ ಅಂತ. ಇದಾದ್ಮೇಲೆ ಅವನು ಅದರಿಂದ ತಪ್ಪಿಸ್ಕೊಂಡಕ್ಕೆ ಆ ಬಿಲ್ಡಿಂಗ್ ನ ಮೇಲೆ ಹೋಗ್ತಾನೆ. ಈ ಕಡೆ ಡಾಗ್ ಮತ್ತೆ ಜೇಮ್ಸ್ ಒಳಗಡೆ ಹೋಗಿ ನೋಡಿದ್ರೆ ಯಾರು ಕೂಡ ಒಳಗಡೆ ಇರೋದೇ ಇಲ್ಲ. ಇದಾದ್ಮೇಲೆ ಇವ್ರಿಗೆ ಗೊತ್ತಾಗುತ್ತೆ ಇಲ್ಲಿನ ಜನ ಇದರಿಂದನೇ ಸಾಯ್ತಾ ಇದ್ದಾರೆ ಅಂತ. ಈ ಪ್ಲಾಂಟ್ ನ ಆದಷ್ಟು ಬೇಗ
ಬ್ಲಾಸ್ಟ್ ಮಾಡ್ಬೇಕು ಅಂತ, ಇಲ್ಲಾಂದ್ರೆ ಈ ವಿಚಾರ ಅಮೆರಿಕಾಗೆ ಗೊತ್ತಾಗುತ್ತಂತ ಇದಕ್ಕೆ ಒಂದು ಬಾಂಬ್ ಅನ್ನ ಕೂಡ ಫಿಕ್ಸ್ ಮಾಡಿರ್ತಾರೆ. ಇದನ್ನ ಡಾಗ್ ಅಲ್ಲಿದ್ದಂತ ಡಿಸ್ಪ್ಲೇ ನೋಡಿ ತಿಳ್ಕೊಂತಾನೆ. ಇದಾದ್ಮೇಲೆ ಅದೇ ಜಾಗದಲ್ಲಿ ಒಂದು ಹೆಲಿಕಾಪ್ಟರ್ ಕೂಡ ಲ್ಯಾಂಡ್ ಆಗುತ್ತೆ. ಈಗ ಮಾಸ್ಕಾಟ್ ಸೋಫಿನ ಹೇಳ್ಕೊಂಡು ಅದೇ ಹೆಲಿಕಾಪ್ಟರ್ ಒಳಗಡೆ ಹೋಗ್ತಾನೆ. ಈಗ ಆ ಹೆಲಿಕಾಪ್ಟರ್ ಹೋಗ್ಬೇಕು ಅಷ್ಟರಲ್ಲೇ ಅಲ್ಲಿಗೆ ಡಾಗ್ ಬಂದ್ಬಿಡ್ತಾನೆ. ಇದನ್ನ ನೋಡಿದಂತ ಮಾಸ್ಕಾಟ್ ತುಂಬಾನೇ ಭಯ ಬೀಳ್ತಾನೆ. ಬಟ್ ಅಷ್ಟರಲ್ಲಿ ಮಾಸ್ಕಾಟ್ ನ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಡಾಗ್ ಕೆನೆ ಹೊಡಿತಾನೆ. ಇದಾದ್ಮೇಲೆ ಸೋಫಿಯಾ ಆ ಹೆಲಿಕಾಪ್ಟರ್ ನ ಡೋರ್ ನ ಓಪನ್ ಮಾಡ್ಕೊಂಡು ಮೇಲೆಗಡೆಯಿಂದ ಕೆಳಗಡೆಗೆ ಜಂಪ್ ಮಾಡ್ತಾಳೆ. ಇದಾದ್ಮೇಲೆ ಜೇಮ್ಸ್ ಗೆ ಆ ಬಿಲ್ಡಿಂಗ್ ನ ಕೆಳಗಡೆ ಇರುವಂತ ಬಾಂಬ್ ಕೂಡ ಸಿಗುತ್ತೆ. ಇದನ್ನ ನೋಡಿದಂತ ಜೇಮ್ಸ್ ಆ ಬಾಂಬ್ ನ ತೆಗೆದು ಬ್ಯಾಗ್ ಅಲ್ಲಿ ಹಾಕೊಂತಾನೆ. ಈ ಕಡೆ ಮಾಸ್ಕಾಟ್ ಹೆಲಿಕಾಪ್ಟರ್ ಅಲ್ಲಿ ಕುತ್ಕೊಂಡು ಸೋಲಾರ್ ಪ್ಯಾನಲ್ ಗಳೆಲ್ಲ ಆಕ್ಟಿವೇಟ್ ಮಾಡ್ಬಿಡ್ತಾನೆ. ಇದರಿಂದ ಸೋಲಾರ್ ಪ್ಯಾನಲ್ ಗಳೆಲ್ಲ ಸೂರ್ಯನ ಕಡೆ ತಿರ್ಕೊಂಡು ತುಂಬಾನೇ ಹೀಟ್ ಆಗಕ್ಕೆ ಶುರು ಆಗ್ತದೆ. ಬಟ್ ಜೇಮ್ಸ್ ಆ ಬಾಂಬ್ ನ ಡಿಸ್ಕ್ಲೋಸ್ ಮಾಡಿರೋದ್ರಿಂದ ಆ ಬಾಂಬ್ ಈಗ ಬ್ಲಾಸ್ಟ್ ಆಗೋದಿಲ್ಲ. ಇದನ್ನ ನೋಡಿದಂತ ಮಾಸ್ಕಾಟ್ ಗೆ ತುಂಬಾನೇ ಕೋಪ ಬರುತ್ತೆ. ಈ ಕಡೆ ಸೋಫಿಯಾ ಮತ್ತೆ ಡಾಗ್ ಆ ಮಾಸ್ಕಾಟ್ ನ ವ್ಯಕ್ತಿನ ಕೂಡ ಹೊಡೆದಾಕಿರ್ತಾರೆ. ಇದಾದ್ಮೇಲೆ ಈ 3 ಜನ ಆ ಕಾರ್ನ ತಗೊಂಡು ಅಲ್ಲಿಂದ ಹೋಗಕ್ಕೆ ಶುರು ಮಾಡ್ತಾರೆ. ಆಕ್ಚುಲಿ ಈ 3 ಜನ ಹೋಗ್ಬೇಕಾರಂತ ಪ್ಲೇಸ್ ತುಂಬಾನೇ ದೂರ ಇರುತ್ತೆ. ಅಷ್ಟೇ ಸಾಲದಂತ ಆ ರಾಜನ ಕಡೆ ಹೆಲಿಕಾಪ್ಟರ್ ಕೂಡ ಇವರನ್ನೇ ಫಾಲೋ ಮಾಡ್ತಾ ಇರುತ್ತೆ. ಈಗ ಆ ಹೆಲಿಕಾಪ್ಟರ್ ಇಂದ ಇವರನ್ನ ಸಾಯಿಸ್ಬೇಕಂತ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾ ಇರ್ತಾರೆ. ಇದನ್ನ ನೋಡಿದಂತ ಡಾಗ್ ಜೇಮ್ಸ್ ಹತ್ರ ಇನ್ನು ಆಲ್ರೆಡಿ ಒಂದು ಬಾಂಬ್ ನ ಡಿಸ್ಕ್ಲೋಸ್ ಮಾಡಿ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ಯಲ್ಲ, ಆ ಬಾಂಬ್ ನ ಅವ್ರ ಕಡೆ ಎಸಿ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಅವನು ಆ ಬಾಂಬ್ ನ ಎತ್ತಿ ಅವ್ರ ಕಡೆ ಎಸಿತಾನೆ. ಇದರಿಂದ ತುಂಬಾನೇ ಹೊಗೆ ಬರುತ್ತೆ. ಇದಾದ್ಮೇಲೆ ಆ ಹೆಲಿಕಾಪ್ಟರ್ ಅಲ್ಲಿ ಇದ್ದವರು ಅನ್ಕೊಂತಾರೆ ಈ 3 ಜನ ಸತ್ತೋಗಿದಾರಂತ. ಅದೇ ರೀಸನ್ ಗೆ ಅವರು ಹೆಲಿಕಾಪ್ಟರ್ ನ ತಿರ್ಸ್ಕೊಂಡು ರಿಟರ್ನ್ ಔಟ್ ಆಗ್ತಾರೆ. ಆ ರೀತಿ ಅಲ್ಲಿ ಬ್ಲಾಸ್ಟ್ ಆಗಿದ್ದಕ್ಕೆ ಅಲ್ಲಿದ್ದಂತ ಮರಳು ಬೇರೆ ಕಡೆ ಮೂವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇದರಿಂದ ಅದ್ರ ಕೆಳಗಡೆ ಇದ್ದಂತ ಆ ಚಿನ್ನ ತುಂಬಿದಂತ ಹಡಗು ಇವ್ರ ಕಣ್ಣಿಗೆ ಕಾಣುತ್ತೆ. ಈ ಹಡಗನ ನೋಡಿದಂತ ಈ 3 ಜನ ಸೀದಾ ಹೋಗಿ ಆ ಹಡಗನ ಒಳಗಡೆ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬಟ್ ಆ ಕಾಸಿಂ ನ ಕಡೆಯವರು ಮತ್ತೆ ಈಗ ಇವ್ರ ಮೇಲೆ ಫೈರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಸಾಲದಂತ ಕಾಸಿಂ ನ ಎಲ್ಲಾ ಆರ್ಮಿಯವರು ಇದೇ ಬೋಟ್ ಹತ್ರ ಬಂದು ನಿಂತ್ಕೊಂತಾರೆ. ಈಗ ಕಾಸಿಂ ನ ಕಡೆಯವರು ಇವ್ರ ಮೇಲೆ ಅಟ್ಯಾಕ್ ನ ಮಾಡ್ತಾ ಇದ್ರೆ ಒಳಗಡೆ ಇವ್ರಿಗೆ ಗೋಲ್ಡ್ ಕಾಯಿನ್ ಇರೋದು ಕಾಣುತ್ತೆ. ಅದೇ ರೀತಿ ಇವರು ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಎಲ್ಲ ಗೋಲ್ಡ್ ಕಾಯಿನ್ ಇವ್ರ ಮುಂದೆನೆ ಇರುತ್ತೆ. ಅದೇ ರೀತಿ ಆ ಬೋಟ್ ನ ಒಳಗಡೆ ಒಂದು ಪಿರಂಗಿ ಕೂಡ ಇರುತ್ತೆ. ಇದಾದ್ಮೇಲೆ ಈ 3 ಜನ ಅದ್ರೊಳಗಡೆ ಒಂದು ಗುಂಡನಾಗಿ ಕಾಸಿಂ ಅಂತ ವೇಟ್ ಮಾಡ್ತಾ ಇರ್ತಾರೆ. ಈಗ ಕಾಸಿಂ ನ ಹೆಲಿಕಾಪ್ಟರ್ ಇವ್ರ ಮುಂದೆ ಬಂದಿದ ತಕ್ಷಣ ಆ ಗುಂಡನ ಫೈರ್ ಆಗೋ ರೀತಿ ಮಾಡ್ತಾರೆ. ಇದರಿಂದ ಕಾಸಿಂ ನ ಹೆಲಿಕಾಪ್ಟರ್ ಅಲ್ಲೇನೆ ಪೀಸ್ ಪೀಸ್ ಆಗೋಗುತ್ತೆ. ಇದಾದ್ಮೇಲೆ ಕಾಸಿಂ ನ ಆರ್ಮಿನ ನೋಡಿದ್ರೆ ಎಲ್ಲರೂ ಕೂಡ ಸರೆಂಡರ್ ಆಗಿರ್ತಾರೆ. ಇದನ್ನ ನೋಡಿದಂತ ಈ 3 ಜನಕ್ಕೆ ಏನಾಗ್ತಿದೆ ಅಂತ ಏನು ಅರ್ಥ ಆಗೋದಿಲ್ಲ. ಈಗ ಇವರು ಹಿಂದೆ ತಿರುಗಿ ನೋಡಿದಾಗ ಗೋಡ್ಸೋ ಕಡೆಯವರು ಇವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಇವ್ರ ಹಿಂದೆನೆ ಬಂದಿರ್ತಾರೆ. ಇದಾದ್ಮೇಲೆ ಮಾಸ್ಕೋ ಒಂದು ರೆಸ್ಟೋರೆಂಟ್ ಅಲ್ಲಿ ಒಂದು ಪಾರ್ಟಿಯಲ್ಲಿ ಇರ್ತಾನೆ. ಈಗ ಅದೇ ಜಾಗಕ್ಕೆ ಬಂದಂತ ಒಂದು ಸರ್ವೆಂಟ್ ಅವನಿಗೆ ಮಾಲಿಯಲ್ಲಿ ಸಿಕ್ಕಿದಂತ ಆ ನೀರನ್ನೇ ಕುಡಿಸ್ತಾನೆ. ಬಟ್ ಮಾಸ್ಕೋಗೆ ಇದು ಯಾವ್ದು ಕೂಡ ಗೊತ್ತಿರೋದಿಲ್ಲ, ಸುಮ್ನೆ ಆ ನೀರನ್ನ ಕುಡಿತಾನೆ. ಆಕ್ಚುಲಿ ಆ ವೇಟರ್ ಬೇರೆ ಯಾರು ಅಲ್ಲ, ಅಮೆರಿಕದ ಒಂದು ಏಜೆಂಟ್ ಆಗಿರ್ತಾನೆ. ಆಕ್ಚುಲಿ ಡಾಗ್ ಮತ್ತೆ ಸೋಫಿಯಾ ಅಲ್ಲಿದ್ದಂತ ನಿಧಿನ ಗೋಡ್ಸೋ ಕಡೆಯವರಿಗೆ ಬಿಟ್ಕೊಟ್ಟಿರ್ತಾರೆ. ಯಾಕಂದ್ರೆ ಇವ್ರಿಗೆ ಗೊತ್ತಿದೆ ಇವರೆಲ್ಲ ಕಾಯಿಲೆಯಿಂದ ತುಂಬಾನೇ ಸಫರ್ನ ಪಡ್ತಿದ್ದಾರೆ ಅಂತ. ಇದೇ ರೀಸನ್ ಗೆ ಆ ನಿಧಿ ಪೂರ್ತಿ ಅವ್ರಿಗೇನೆ ಹ್ಯಾಂಡ್ ಓವರ್ ಆಗೋ ರೀತಿ ಮಾಡ್ತಾರೆ. ಅಷ್ಟೇ ಸಾಲದಂತ ಅಲ್ಲಿರುವಂತ ಜಾಗ ಕೂಡ ಅಲ್ಲಿರೋ ಜನದ್ದೇ ಆಗಿರುತ್ತೆ. ಈ ಸೀನ್ ಇಂದಾನೆ ಈ ಮೂವಿ ಕೂಡ ಎಂಡ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.